ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ಏನಂದರೆ ತುಂಬ ಜನಕ್ಕೆ ಇತ್ತೀಚೆಗೆ ಅಂತಲ್ಲ, ಫಸ್ಟಿಂದನೂ ಸ್ವಲ್ಪ ಅಕೌಂಟು ನೀವು ಸ್ಟಾರ್ಟ್ ಮಾಡಿದಾಗಿಂದನೂ ಅಫಿಲಿಯೇಟ್ ಮಾರ್ಕೆಟಿಂಗ್ ಯಾರ್ಯಾರು ಮಾಡಿದ್ದೀರೋ ಅವ್ರಿಗೆಲ್ಲ ಈ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ಇವಾಗಿಲ್ಲ ಅಂದರೂ ನೆಕ್ಸ್ಟ್ ಬಂದೇ ಬರುತ್ತೆ. ಅಕೌಂಟ್ ರಿಸ್ಟ್ರಿಕ್ಷನ್ಸ್ ಅಂತ ಆಗುತ್ತೆ. ಏನಂತಂದರೆ ಆಟೋ ಡಿ ಎಮ್ ಸ್ಟಾಪ್ ಆಗಿಬಿಡುತ್ತೆ. ಅಲ್ಲಿ ನಿಮ್ಮದು ಮೆಸೇಜಸ್ ಹೋಗ್ತಾ ಇರಲ್ಲ. ಅವಾಗ ನೀವು ಏನು ಮಾಡಬೇಕು, ಯಾವ ಥರ ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಪೂರ್ತಿ ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಉಪಯೋಗ ಆಗುತ್ತೆ. ಯಾವ ಥರ ಅಂತ ನೋಡಿ. ತುಂಬ ಜನಕ್ಕೆ ಇದು ಆಟೋಮೆಟಿಕ್ ಡಿ ಎಮ್ ಹೋಗ್ತಾ ಇರಲ್ಲ. ಸೊ ಏನಾಗ್ಬಿಟ್ಟಿರುತ್ತೆ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ. ನೋಡಿದ್ರಾ, ಯು ಕ್ಯಾನಾಟ್ ಸೆಂಡ್ ಮೆಸೇಜ್ ಅಟ್ ದಿಸ್ ಟೈಮ್ ಅಂತ ಇದೆ. ಕಾಣಿಸ್ತಾ ಇದೆ ನಾನು ನಿಮಗೆ ಥರ ಕಾಣಿಸುತ್ತೆ. ನೋಡಿದ್ರಾ, ಯಾರಿಗೂ ಕೂಡ ಮೆಸೇಜ್ ಹೋಗಿಲ್ಲ. ಅವಾಗ ನಾವು ಏನು ಮಾಡಬೇಕಾಗತ್ತೆ, ನಮ್ಮ ಅಕೌಂಟಿಗೆ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ನಾವು ಲಾಸ್ಟಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ಅಕೌಂಟ್ ಸ್ಟೇಟಸ್ ಅಂತ ಇರುತ್ತೆ. ಕಾಣಿಸುತ್ತೆ ನಿಮಗೆ? ಅಲ್ಲಿ ಯಾವುದಾದ್ರೂ ಒಂದು ಫಾಲ್ಟ್ ಇರುತ್ತೆ. ನೋಡಿದ್ರಾ, ಫೀಚರ್ಸ್ ಅಂತ ಇದೆ. ಇದು ನಮಗೆ ಫಾಲ್ಟ್ ಇದೆ, ಇದಕ್ಕೋಸ್ಕರನೇ ಅದು ಸರಿ ಆಗ್ತಲ್ಲ. ಯು ಕ್ಯಾನಾಟ್ ಯೂಸ್ ಆಲ್ ಇನ್ಸ್ಟಾಗ್ರಾಮ್ ಫೀಚರ್ಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ, ಯು ಕ್ಯಾನಾಟ್ ಯೂಸ್ ಡೈರೆಕ್ಟ್ ಮೆಸೇಜಿಂಗ್ ಫಾರ್ 30 ಡೇಸ್ ಅಂತ ಕೊಡ್ತಾ ಇದ್ದಾರೆ ನಮಗೆ. ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಅದೇ ಯು ಕ್ಯಾನಾಟ್ ಸೆಂಡ್ ಮೆಸೇಜ್ ಅಂತ ಇದೆ. ಎಂಡ್ಸ್ 80 ಸೆಪ್ಟೆಂಬರ್ ಅಂತಿದೆ. ನಾನು ಇದನ್ನ ರಿಕ್ವೆಸ್ಟ್ನ ರಿಸೀವ್ ಮಾಡ್ಕೊಳ್ತಾ ಇದ್ದೀನಿ. ರಿಕ್ವೆಸ್ಟ್ ರಿಸೀವ್ ಆದಮೇಲೆ ಇಲ್ಲಿ ನಮಗೆ ಏನು ಕಾಣಿಸ್ತಾ ಇದೆ ಅದನ್ನು ನಾವು ಕರೆಕ್ಟಾಗಿ ಬರೀಬೇಕು. ಅವ್ರು ಮತ್ತೆ ತಪ್ಪು ಬರೆದ್ರೆ ಇದು ಮಾಡ್ತಾರೆ, ನನಗೂ ಗೊತ್ತಾಗ್ತಾ ಇಲ್ಲ. ಇದೇನು ಕೊಟ್ಟಿದ್ದಾರೆ, ಕ್ಯೂ ಅಂತ ಇದೆ. ಕ್ಯೂ ಎಲ್ಲಿದೆ? ಹಾಂ, ಕ್ಯೂವೇ ಕಾಣಿಸ್ತಾ ಇಲ್ಲ. ಕ್ಯೂ. ನೆಕ್ಸ್ಟ್ ಇದು ಎಮ್, ಅದು ಎಮ್. ನೆಕ್ಸ್ಟು ಟಿ ಅನಿಸುತ್ತೆ, ಟಿ. ಯು ಅನ್ಸುತ್ತೆ ಮೋಸ್ಟ್ಲಿ, ಅದು ಯು 9 ಮತ್ತು ಟಿ 9 ಮತ್ತು ಸ್ಮಾಲ್ ಲೆಟರ್ ಟಿ ಅನಿಸುತ್ತೆ ನನಗೆ. ಅದು ಒತ್ತಿದರೆ ನೋಡಿದ್ರೆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ತಪ್ಪಾಗಿದೆ ಮತ್ತೆ ಒಂದು ಸಲ ಕೊಡುತ್ತೆ. ಇವಾಗ ನನ್ನ ಜಿಮೇಲ್ ಅಕೌಂಟ್ಗೆ ಸೆಂಡ್ ಮಾಡುತ್ತೆ ಒಂದು ಮೆಸೇಜ್ನ. ಸೆಂಡ್ ಕೋಡ್ ಅಂತ ಕೊಡಬೇಕು, ಆಯಿತಾ? ಸೆಂಡ್ ಕೋಡ್ ಆದಮೇಲೆ ಅದು ನಮಗೆ ಇಮೇಲಿಗೆ ಬಂದಿರುತ್ತೆ. ನಾವು ಚೆಕ್ ಮಾಡ್ಕೋಬೇಕು. ಇಮೇಲ್ ಇಲ್ಲದೆ ಮೇಲಿಗೆ ಹೋಗಿ, ಜಸ್ಟ್ ಬಂದಿದೆ ನೋಡಿ, 856944 ಏನದು ಮತ್ತೆ ಮರೆತುಬಿಡ್ತೀನಿ. 856944 ಇದು ನನ್ನ ಕೋಡ್ ಅವ್ರು ಕೊಟ್ಟಿರೋದು. ಇದನ್ನು ನಾನು ಫಿಲ್ ಮಾಡಿದೆ. ನೆಕ್ಸ್ಟ್ ಏನು ಮಾಡುತ್ತೆ, ನಿಮ್ಮ ಫೋನ್ ನಂಬರ್ ಹಾಕ್ರಿ ಅಂತ ಹೇಳ್ತಾ ಇದೆ. ಸೊ ನಮ್ಮದು ಫೋನ್ ನಂಬರ್ ಇಂಡಿಯಾ ಅಲ್ವಾ? ಸೊ ಇಂಡಿಯಾ ಅಂತ ಹಾಕಿ 91 ಬರುತ್ತೆ. ಮಾಡೋದೇ ತಪ್ಪಿದ್ದನ್ನು ನಾನು ಕೂಡ ಫಸ್ಟ್ ಇದನ್ನೇ ತಪ್ಪು ಮಾಡ್ತಾಯಿದ್ದೆ. ಸುಮ್ಮನೆ ನಾನು ನಂಬರ್ ಹಾಕ್ತಾಯಿದ್ದೆ, ಅದು ತೊಗೊಳ್ತಾ ಇರಲಿಲ್ಲ. ಇಲ್ಲಿ US ಅಂತ ಇರುತ್ತೆ, ಅದನ್ನು ಚೇಂಜ್ ಮಾಡ್ಕೋಬೇಕು ನಾವು. ಇಲ್ಲಿ ನನ್ನ ನಂಬರ್ನ ಹಾಕ್ತಾಯಿದ್ದೀನಿ ನೋಡಿ. ಬೇಕಿದ್ರೆ ನಾನು ನಂಬರ್ ಹಾಕ್ತೀನಿ ಇಲ್ಲಿ, ಆಟೋಮೆಟಿಕ್ಲಿ ಅದು ಸೆಂಡ್ ಆಗಿಬಿಡುತ್ತೆ. ನಾನು ನಂಬರ್ ಹಾಕಿದ್ದೀನಿ. ಸೊ ಏನು ಮಾಡುತ್ತೆ, ಅದು 6 ಡಿಜಿಟ್ ಕೋಡ್ನ ನನಗೆ ಕಳಿಸುತ್ತೆ. ಇವಾಗ ಕಳಿಸ್ತು. ಏನದು, ಕಾಪಿ ಕೋಡ್ ಮಾಡಿಬಿಡ್ತೀನಿ ನಾನು. ಬೇಗ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿಬಿಡ್ತೀನಿ, ಆಯಿತಾ? ಪೇಸ್ಟ್ ಆಯಿತು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಇವಾಗ ಓಕೆ ಆಗುತ್ತೆ ನಮಗೆ. ಇನ್ನು ಇದು ಮಾಡ್ತಾ ಓಕೆ ಡನ್. ನೋಡಿದ್ರಾ, ವಿ ಹ್ಯಾವ್ ಅಂತದು ರಿಮೂವ್ಡ್ ರಿಸ್ಟ್ರಿಕ್ಷನ್ಸ್ ಫ್ರಮ್ ಯುವರ್ ಅಕೌಂಟ್ ಅಂತ ಬಂತು ಅಲ್ವಾ? ನಮ್ದು ಇವಾಗ ಇದು ಕ್ಲಿಯರ್ ಆಗಿದೆ. ಓಕೆ, ಡನ್ ಕೊಡೋಣ. ಮತ್ತು ನಾವೇನು ಮಾಡೋಣ, ಬ್ಯಾಕಿಗೆ ಹೋಗ್ತೀನಿ, ಆಯಿತಾ? ಅದು ಸ್ವಲ್ಪ ಇದು ಇವಾಗ ನೋಡಿ ಮೆಸೇಜು ನೀವೇ ನೋಡ್ತಾ ಇರಿ. ಜಸ್ಟ್ ನಾವು ಕೊಡ್ತಾ ಇದೆ. ಇವಾಗ ಹೆಂಗೆ ಸೆಂಡ್ ಆಗುತ್ತೆ ನೋಡಿ, ಅಲ್ಲಿ ನೋಡಿದ್ರಾ ಕ್ಲಿಯರ್ ಆಗ್ತಾ ಬಂತು. ಕೆಳಗಡೆ ಯಾವುದೇ ಆಗಲಿ ನಮಗೆ ಹಾಕಿಲ್ಲ, ಕೆಳಗಡೆ ಏನೂ ಬಂದಿಲ್ಲ, ಆಯಿತಾ? ನೋಡ್ತಾ ಇರ್ಬೋದಲ್ವ ನೀವೇ. ಸೊ ಕೆಳಗಡೆ ಈ ಥರ ಕೊಡ್ತಾ ಇದ್ದಾರೆ, ಅಕ್ಸೆಪ್ಟ್. ನೋಡಿದ್ರಾ, ಕೆಳಗಡೆ ನಮಗೆ ಈ ಥರ ಇದೆ. ಇವಾಗ ಯಾವುದೇ ಆಗಲಿ ಲಿಂಕು ಇವಾಗ ಜಸ್ಟ್ ಸೆಂಟ್ ನೋಡಿ, ಎಷ್ಟು ಸೆಂಡ್ ಆಗ್ತವೆ ಇವಾಗ. ಇಮಿಡಿಯೇಟ್ಲಿ ಸೆಂಡ್ ಆಗ್ತವೆ. ಸೆಂಟ್ 1 ಮಿನಿಟ್ ಆಗೋ ಆ ಥರ ನೋಡಿದ್ರೆ ಈ ಥರ ನಮಗೆ ಸೆಂಡ್ ಆಗುತ್ತೆ. ಜಸ್ಟ್ ನಾವು ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಸೆಂಡ್ ಆಗ್ತಾ ಹೋಗುತ್ತೆ ಅಷ್ಟೇ. ಈ ಥರ ನೀವು ಕ್ಲಿಯರ್ ಮಾಡ್ಕೊಂಬಿಡಿ, ಆಯಿತಾ? ಆವಾಗಿಂದ ಇದೇ ತಗೊಂಡು ಕೂತಿದ್ದೀನಿ, ಅದಕ್ಕೆ ಗೊತ್ತಾಗ್ತಾ ಇಲ್ಲ ಅದು.
ನೋಡಿದ್ರೆ ಎಷ್ಟು ಮೆಸೇಜ್ಗಳು ಜಸ್ಟ್ ನಾವು ಅಲ್ಲೇ ಸೆಂಡ್ ಆಗ್ತಾ ಇದ್ದಾವೆ, ನೋಡ್ತಾ ಇದ್ದೀರಲ್ವಾ. ಈ ಥರ ಇದನ್ನ ನಿಮ್ಗೇನಾದ್ರು ಪ್ರಾಬ್ಲಮ್ ಬಂತು ಅಂದರೆ ನೀವು ಈ ಥರ ಕ್ಲಿಯರ್ ಮಾಡ್ಕೊಳ್ಳಿ, ಓಕೆನಾ. ನಿಮ್ಗೇನಾದರೂ ನಾನು ಹಾಕೋ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತಂದರೆ, ನಿಮಗಿದು ಹೆಲ್ಪ್ಫುಲ್ ಆಗಿದೆ ಅಂತಂದರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ನಿಮಗೆ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗೋಸ್ಕರ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಗೇನಾದರೂ ಅಕಸ್ಮಾತ್ ನಿಮ್ಮ ಅಕೌಂಟು ಕೂಡ ಇದೇ ಥರ ರಿಸ್ಟ್ರಿಕ್ಷನ್ಸ್ ಆಗಿದೆನಾ, ಆಗಿತ್ತಾ ಅಂತ. ಬಾಯ್.